ಮೇಡಮ್ ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ಆ, ಲಾಸ್ಟು ನವಂಬರಲ್ಲಿ ನಾನು ಹಲ್ಲು ತೆಗೆಸ್ಬೇಕು ಅಂತ ಹಾಸ್ಪಿಟ್ಲ್ಗೆ ಹೋದಾಗ ಅವ್ರು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದರು. ಆಗ ಚೆಕ್ ಮಾಡಿದಾಗ ಶುಗರ್ ಇದೆ ಅಂತ ಗೊತ್ತಾಯಿತು. ಅಂದರೆ ಆಗ ಬಾರ್ಡರ್ ಬಂದಿದೆ ಅಂತ ಹೇಳಿದ್ರು. 127/198 ಬಂದಿತ್ತು. ಸೊ ಅವ್ರು ಹೇಳಿದ್ರು ಬಾರ್ಡರ್ ಲೈನ್ ಇದೆಯಪ್ಪ, ಆದಷ್ಟು ಹುಷಾರಾಗಿರು ಅಂತ ಹೇಳಿದ್ರು. ಅದಾದ ನಂತರ ನೆಕ್ಸ್ಟ್ ಮಂತ್ ಮತ್ತೆ ನಾನು ಟೆಸ್ಟ್ ಮಾಡಿಸಿದಾಗ ಇನ್ನೂ ಜಾಸ್ತಿ ಆಗಿತ್ತು. 133/221 ಬಂತು. ಬಿಫೋರ್ ಫುಡ್ 133, ಆಫ್ಟರ್ ಫುಡ್ 221 ಬಂತು. HbA1c 7.8 ಇತ್ತು. ಸೊ ಆಗ ಇದು ಶುಗರ್ ಸ್ಟಾರ್ಟ್ ಆಗಿದೆ, ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಡಾಕ್ಟ್ರ್ ಹೇಳಿದ್ರು. ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರು. ಬಟ್ ನಾನು ಆಗ ಬೇಡ ಟ್ಯಾಬ್ಲೆಟ್ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಕನ್ಸಲ್ಟೇಷನ್ ತೊಗೊಂಡೆ. ಲಾಸ್ಟು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದೆ. ನೀವು ಹೇಳ್ದಂಗೆ ಕಲರ್ಸು ಪಾಯಿಂಟ್ಸು ಎಲ್ಲ ಫಾಲೋ ಮಾಡಿದೆ. ಫುಡ್ಡೆಲ್ಲ ಚೇಂಜಸ್ ಮಾಡಿಕೊಂಡೆ. ಎಕ್ಸಸೈಸು ಎಲ್ಲ ಪ್ರತಿಯೊಂದು ನೀವು ಹೇಳಿದ್ದು ಫಾಲೋ ಮಾಡ್ಕೊಂಬಂದೆ. ಆದಮೇಲೆ ಫಸ್ಟ್ ಮಂತ್ಗೆ ನನಗೆ ಒಳ್ಳೆ ರಿಸಲ್ಟ್ಸ್ ಬಂತು ಮೇಡಮ್. ಆಲ್ಮೋಸ್ಟ್ ನಾರ್ಮಲ್ಗಂತಲೇ ಬಂತು. 98/127 ಬಂತು ಮೇಡಮ್. 98/127 ಬಂತು ಫಸ್ಟ್ ಮಂತ್ಗೆ. HbA1c 7.0 ಬಂತು ಮೇಡಮ್. 7.0 ಬಂತು. ಸರಿ ನೋಡೋಣ ಅಂತ ಇನ್ನೂ ನೆಕ್ಸ್ಟ್ ಮಂತ್ ಹಾಗೆ ಫಾಲೋ ಮಾಡಿದೆ. ನೆಕ್ಸ್ಟ್ ಮಂತು ಮತ್ತೆ ನನಗೆ ಇನ್ನೂ ಡೌನ್ ಆಯಿತು ಮೇಡಮ್. ನೆಕ್ಸ್ಟ್ ಮತ್ತೆ ಫೆಬ್ರವರಿಲಿ ನಾನು ರಿಪೋರ್ಟ್ ಮಾಡಿಸಿದಾಗ 89/104 ಬಂತು ಮೇಡಮ್. ಬಿಫೋರ್ ಫುಡ್ 89 ಬಂತು, ಆಫ್ಟರ್ ಫುಡ್ 104 ಬಂದಿದೆ. ಇದು ರಿಪೋರ್ಟ್ ಮಾಡ್ಸೋಕ್ಕೆ ಹಿಂದಿನ ದಿನ ನಾನು ನೈಟ್ ಸ್ವೀಟ್ ತಿಂದಿದ್ದೆ ಮೇಡಮ್, ಮೈಸೂರು ಪಾಕ್ ತಿಂದಿದ್ದೆ. ಆದರೂ 104 ಬಂತು. ನನಗೆ ಈಗ ಒಂದು ಹೋಪ್ ಬಂತು ಮೇಡಮ್, ಇದೇ ಕ್ಯೂರ್ ಆಗಿದೆ ಅಂತ. ಇನ್ನೂ ಒಂದು ಮಂತು ಮಾಡ್ತೀನಿ ಮೇಡಮ್. ಈ ಮಂತು ಮಾರ್ಚಿಗೆ ನಾನು ನೆಕ್ಸ್ಟ್ ಇದು ಮಂತ್ ಎಂಡ್ ಇನ್ನೊಂದು ರಿಪೋರ್ಟ್ ತೊಗೊಂಡು ಆಮೇಲೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡೋಣ ಅಂತ ಇದ್ದೀನಿ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್, ಡಯಾಬಿಟೀಸಿಂದ ಆಚೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಕ್ಚುಲಿ ನಂಬೋಕ್ಕಾಗ್ತಿಲ್ಲ ಮೇಡಮ್, ಡಯಾಬಿಟೀಸ್ ರಿವರ್ಸ್ ಆಗ್ತಾರೆ ಅಂದರೆ ಕ್ಯೂರ್ ಆಗುತ್ತೆ ಅಂತ ಗೊತ್ತಿಲ್ಲ. ರಿವರ್ಸ್ ಅಂದರೆ ಕಂಟ್ರೋಲಲ್ಲಿ ಇಡೋದು ಎಲ್ರಿಗೂ ಗೊತ್ತು. ಟ್ಯಾಬ್ಲೆಟ್ಸ್ ಇಲ್ಲದೆ ಫುಡ್ ಕಂಟ್ರೋಲಲ್ಲೇ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ತಾರೆ. ಆದರೆ ಕ್ಯೂರ್ ಆಗಬೇಕು ಮೇಡಮ್. ನಾರ್ಮಲ್ ಮತ್ತು ನಾವು ಸಕ್ಕರೆ ತಿಂದರೂ ನಾರ್ಮಲ್ ಬರಬೇಕು. ಅದು ಈಗ ನಿಮ್ಮ ಟ್ರೀಟ್ಮೆಂಟಿಂದನೇ ನಂಗೆ ಸಾಧ್ಯ ಆಗಿದೆ ಮೇಡಮ್. ನಿಮ್ಮ ಟ್ರೀಟ್ಮೆಂಟ್ ಅದರೊಟ್ಟಿಗೆ ನಾನು ಸ್ವಲ್ಪ ಆಯುರ್ವೇದಿಕ್ಕು ಫಾಲೋ ಮಾಡ್ತೀನಿ. ಅಂದರೆ ನೈಟು ಮೆಂತ್ಯನ ಮಜ್ಜಿಗೆಯಲ್ಲಿ ನೆನೆಸಾಕ್ಬಿಟ್ಟು ಬೆಳಗ್ಗೆ ಅದನ್ನ ಖಾಲಿ ಹೊಟ್ಟೆಲಿ ತೊಗೋತೀನಿ. ಆ ಥರ ಒಂದು ಸಣ್ಣ ಪುಟ್ಟ ಕೆಲವೊಂದು ಆಯುರ್ವೇದಿಕ್ಕು ಇದು ಮಾಡ್ಕೊತೀನಿ. ಅದರೊಟ್ಟಿಗೆ ನಿಮ್ಮ ಟ್ರೀಟ್ಮೆಂಟು ತೊಗೊಂಡಿದ್ದೀನಿ ಮೇಡಮ್. ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಇದು ಇನ್ನಷ್ಟು ಜನರಿಗೆ ಹೋಪ್ ಬರಲಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಮೇಡಮ್. ಡಯಾಬಿಟಿಸ್ ಕ್ಯೂರ್ ಆಗುತ್ತೆ, ಕಂಟ್ರೋಲು ರಿವರ್ಸಲ್ ಅಲ್ಲ, ಕ್ಯೂರ್ ಆಗುತ್ತೆ. ಇದು ಎಲ್ರಿಗೂ ಒಂದು ಹೋಪ್ ಕೊಡಲಿ ಅಂತ ಆಶಿಸ್ತೀನಿ ಮೇಡಮ್. ಧನ್ಯವಾದಗಳು.